ರವಿ, ಬನ್ನಿ ಭಾವ. ಏನೋ ಬರಿತಾ ಇದೆ? ಹೌದು. ಊಟ ಆಯ್ತೇನೋ? ಏನೋ ನಿಮ್ದು 5 ಅಚ್ಚುಕಟ್ಟಾಗ ಆಯ್ತು. ಎಲ್ಲಿ ನಿಂತವ್ರಿಗೆ ಈ ಊರು ಹಿಡಿಸೋ ಸ್ವಲ್ಪ ಕಷ್ಟ ಅಲ್ಲ? ಹಾಗೇನು ಇಲ್ವಲ್ಲ. ಮೈಸೂರ್ನ ಯಾರಾದ್ರೂ ಮರೆಯೋಕ್ಕಾಗುತ್ತಾ ಭಾವ? ಜಾಣ ಕಣೆಯ ಜಾಣ. ನೀ ಬಂದ್ ಕೆಲಸ ಮುಗಿತೇನಪ್ಪ? ಎಲ್ಲೂ ಮುಗಿಯುತ್ತೆ ಭಾವ. ಹಾಗಂದ್ಬಿಟ್ಟು ಎತ್ತಿನ ಅಂತ ಇಲ್ಲೇ ಇರಕ್ಕಾಗತ್ತೆ? ಅಲ್ಲಿ ನಿಮ್ಮ ಆಫೀಸ್ನವರು ನಿನ್ನ ಡಿಸ್ಮಿಸ್ ಮಾಡ್ಬಿಟ್ರೆ? ಏನ್ ನನ್ನ ಬಗ್ಗೆ ಎಷ್ಟೊಂದು ಮುತುವರ್ಜಿ ತಮಗೆ? ಹಾಗೇನಿಲ್ಲಪ್ಪ, ನೀ ನನ್ನ ಭಾವ ಇದಲ್ವೇ? ಥ್ಯಾಂಕ್ ಯು ಭಾವ. ಅದಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೀನಿ. ತಕ್ಷಣ ಊರ್ಗೋಬೇಕು ಅಂತ ತಾನೇ? ನೋಡು, ಇಲ್ಲಿಂದ ಬೆಂಗಳೂರಿಗೆ, ಬೆಂಗಳೂರಿಂದ ಡೆಲ್ಲಿಗೆ ಹೋಗೋದಕ್ಕೆ ರೈಲ್ವೆ ಟಿಕೆಟ್ ರಿಸರ್ವ್ ಮಾಡಿಸ್ಕೊಂಡೇ ಬಂದ್ಬಿಟ್ಟೆ. ಎಷ್ಟು ಬೇಗ ಈ ಪೀಡೆ ಈ ಮನೆಯಿಂದ ತೊಲಗಿದ್ರೆ ಸಾಕು ಅಂತ ತಾನೇ? ಹಾಗೇನಿಲ್ಲಪ್ಪ, ನಮ್ಮೇಲೆ ಪ್ರೀತಿಯಿಂದ ನೀನ್ ಕೆಲಸಕ್ಕೆ ಯಾಕೆ ತೊಂದರೆ ಮಾಡ್ಕೋಬೇಕು ಅಂತ ಅಷ್ಟೇ. ಅಯ್ಯೋ ಪಾಪ ಭಾವ, ಅದಕ್ಕೆ ನಾನೊಂದು ಯೋಚನೆ ಮಾಡಿದ್ದೀನಿ ಗೊತ್ತಾ? ಈ ದೆಹಲಿ ನನಗೂ ಬೇಜಾರಾಗ್ಬಿಟ್ಟಿದೆ. ಆದಷ್ಟು ಬೇಗ ಆ ಕೆಲಸನ ರಿಸೈನ್ ಮಾಡಿ ಮೈಸೂರಿನಲ್ಲಿ ಯಾವ್ದಾದ್ರು ಒಂದು ಕೆಲಸ ಹುಡ್ಕೋಣ ಅಂತ ಕೆಲವು ಕಡೆಗಳಿಗೆಲ್ಲ ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ. ಆಗಪ್ಪ, ಯಾಕೆಂದ್ರೆ ಈ ಮನೆ ಪರಿಸ್ಥಿತಿ ಸ್ವಲ್ಪ ಕೂಡ ಚೆನ್ನಾಗಿಲ್ಲ ಭಾವ. ನಮ್ಮಕ್ಕನ ಯಾರು ಸರಿಯಾಗಿ ನೋಡ್ಕೋತಾ ಇಲ್ಲ. ನಿಮ್ಮಕ್ಕ ನಾ ಸರಿಯಾಗಿ ನೋಡ್ಕೊಳ್ತಾ ಇದ್ದೀನಲ್ಲ. ಅಷ್ಟು ಧೈರ್ಯ ಇದೆಯಾ ನಿಮಗೆ? ಹಾಗಂದ್ರೇನೆಯಾ ನಾನು ಈ ಮನೆ ಯಜಮಾನ. ಯಾಕೆ ನಗ್ತಾ ಇದೆ? ತಗೊಳ್ಳಿ ಇದನ್ನ. ಏನ ಇದು ರೇಜರ್. ನೋಡಿದ್ರೆ ಗೊತ್ತಾಗುತ್ತೆ. ಇದರಿಂದ ನಿಮ್ ಮೂಗಿನ ಕೆಳಗಿರೋ ಮೀಸೆನ ಬೋಳ್ಸಿ ನಮ್ಮ ಅಕ್ಕನ ಮೂಗಿನ ಕೆಳಗೆ ಅಂಟಿಸಿ ಈ ಮನೆಗೆ ನಿಜವಾದ ಯಜಮಾನ ನೀವ ನಮ್ಮಕ್ಕನ ಅನ್ನೋದು ನನಗೆ ಡೆಫಿನೆಟ್ ಆಗ್ಲಿ. ಏನೇ ಇದು ಹುಡುಗಾಟ? ಭಾವ, ನೀವು ಈ ಕೈಲಾಸಂರವ್ರದ್ದು ಅಮ್ಮ ಅವರ ಗಂಡ ನಾಟಕ ನೋಡಿದಿರಾ? ನೋಡಿದೀನಿ. ಅದರಲ್ಲಿ ಇದೇ ತರ ಒಂದು ಸಿಚುಯೇಷನ್ ಬರುತ್ತೆ. ಮೀಸೆ ಸಿಚುಯೇಷನ್ ಜ್ಞಾಪಕ ಇದೆ ತಾನೇ? ಅದನ್ನ ನಿಮಗೆ ಜ್ಞಾಪಿಸ್ತೆ. ತಗೊಳ್ಳಿ, ಇಟ್ಕೊಳ್ಳಿ, ತಗೊಳ್ಳಿ. ನೀವು ಒಬ್ಬ ಗಂಡಸು ಅನ್ನೋದನ್ನ ಮರಿಬೇಡಿ.